ಸ್ಟಾಕ್ ಸೆಲೆಕ್ಷನ್ ಹೇಗ್ ಮಾಡೋದು? ಮೊಮೆಂಟಮ್ ಸ್ಟಾಕ್ಸ್ ಹೇಗ್ ಫೈಂಡ್ ಔಟ್ ಮಾಡೋದು? ಮತ್ತೆ ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡು ಯಾವ ತರ ನೀವು ಟ್ರೇಡ್ ಮಾಡೋದು ಸ್ಟಾಕ್ಸ್ ಅಲ್ಲಿ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾರ ಚಾನಲ್‌ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಫಸ್ಟ್ ಆಫ್ ಆಲ್ ನೀವು ವೆಬ್ಸೈಟ್ ಗೂಗಲ್ ಕ್ರೋಮ್ ವೆಬ್ಸೈಟ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ಇಂಡೆಕ್ಸಸ್ ಹೀಟ್ ಮ್ಯಾಪ್ ಸೆಕ್ಟರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಟೋಟಲ್ ಬ್ರೇನ್ಸ್ ಅವ್ರದ್ದು ವೆಬ್ಸೈಟ್‌ನ ನೀವು ಓಪನ್ ಮಾಡಬೇಕಾಗಿರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಎಲ್ಲಾ ಇಂಡೆಕ್ಸಸ್‌ದು ಕಾಣಿಸುತ್ತೆ. ಸೊ ನಿಫ್ಟಿ ಐಟಿ ಇರ್ಬೋದು, ನಿಫ್ಟಿ ಬ್ಯಾಂಕ್ ಇರ್ಬೋದು, ನಿಫ್ಟಿ ಫೈನಾನ್ಸ್ ಇರ್ಬೋದು, ಎಲ್ಲಾ ಇಂಡೆಕ್ಸಸ್ ನಿಮ್ಗೆ ಕಾಣಿಸ್ತಿದೆ. ಆದ್ರೆ ಇಲ್ಲಿ ಯಾವ್ದು ಗ್ರೀನ್ ಇದೆಯೋ ಎಲ್ಲ ಬುಲಿಶ್ ಅಂತ ಲೆಕ್ಕ. ಸೊ ಯಾವ್ದು ರೆಡ್ ಇದೆಯೋ ಅದೆಲ್ಲ ಬೇರಿಶ್ ಅಂತ ಕೆಳಗಡೆ ಬೀಳ್ತಾ ಇದೆ. ಇದು ಮೇಲ್ ಹೋಗ್ತಾ ಇದೆ ಅಂತ ಲೆಕ್ಕ. ಸೊ ಯಾವ್ದು ಇದ್ರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಮೂವ್ ಆಗಿದೆ ಅಂದ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನಿಫ್ಟಿ ಐಟಿ ಅಂದ್ರೆ ಐಟಿ ಸ್ಟಾಕ್ಸ್‌ಗಳು ತುಂಬಾ ಮೇಲ್ ಹೋಗ್ತಾ ಇದೆ. ಆಲ್‌ಮೋಸ್ಟ್ 2% ಹತ್ತತ್ರ ಅಪ್ ಅಲ್ಲಿದೆ. ಸೊ ಏನಕ್ಕೆ ಅಪ್ ಅಲ್ಲಿದೆ? ಯಾವ್ದು ಸ್ಟಾಕ್ಸ್ ಇಂದ ಅಪ್ ಅಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಇದರಿಂದ ನಾವು ಸ್ಟಾಕ್ಸ್‌ನ ಸೆಲೆಕ್ಟ್ ಮಾಡೋದು. ನಿಮ್ಗೆ ಟಾಪ್ ಗೇನರ್ಸ್ ಅಂಡ್ ಲೂಸರ್ಸ್ ಅಲ್ಲಿ ವ್ಯೂ ಆಲ್ ಅಂತ ಸೆಲೆಕ್ಟ್ ಮಾಡಿ. ವ್ಯೂ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಇಲ್ಲಿ ಬರೋ ಸ್ಟಾಕ್ಸ್ ಅಲ್ಲಿ ಆಲ್‌ಮೋಸ್ಟ್ ಎಲ್ಲಾ ಸ್ಟಾಕ್ಸು ನೀವು ಟ್ರೇಡ್ ಮಾಡಕ್ಕಾಗಲ್ಲ. ಇಲ್ಲಿ ನೀವು 4th ಸ್ಟಾಕ್ಸ್ ಇಂದ ನೀವು ಟ್ರೇಡ್ ಮಾಡಿ. ಯಾಕೆಂದ್ರೆ ಫಸ್ಟ್ 3 ಸ್ಟಾಕ್ಸ್‌ನ ಬಿಟ್ಬಿಡಿ. ಯಾಕೆಂದ್ರೆ ಆಲ್ರೆಡಿ ಮೊಮೆಂಟಮ್ ಜಾಸ್ತಿ ಆಗೋಗಿದೆ. ಸೊ ಇಲ್ಲಿ ಮೊಮೆಂಟಮ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ನಿಮ್ಗೆ ಟ್ರೇಡ್ ಮಾಡಕ್ ಹೋದ್ರೆ ನಿಮ್ಗೆ ಜಾಸ್ತಿ ಇನ್ನೂ ಮೇಲ್ ಹೋಗೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರನೇ ಎಚ್‌ಸಿಎಲ್ ಟೆಕ್ನಾಲಜೀಸ್ ಇಂದ ನೀವು ಇಲ್ಲಿ ಏನೇನ್ ಬರುತ್ತೋ ಸ್ಟಾಕ್ಸ್ ಎಲ್ಲಾ ನೀವು ಟ್ರೇಡ್ ಮಾಡ್ಬೋದು. ಇಲ್ಲಿ ಅಟ್‌ಲೀಸ್ಟ್ ನಿಮ್ಮ 1% ಅಷ್ಟು ಮೇಲಿರೋ ಸ್ಟಾಕ್ಸ್ ಮಾತ್ರ ಟ್ರೇಡ್ ಮಾಡಕ್ ಹೋಗಿ. ಅದ್ ಕೆಳಗಡೆ ಇರೋದಂತೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ನೀವು ಟಿಸಿಎಸ್‌ನ ನೆಗ್ಲೆಕ್ಟ್ ಮಾಡ್ಬೋದು. ಸೊ 1% ಗಿಂತ ಮೇಲಿರೋ ಸ್ಟಾಕ್ಸ್ ಇವಾಗ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಿದ್ರೆ ಸೊ ಆಲ್ರೆಡಿ ಆಲ್‌ಮೋಸ್ಟ್ ನಮ್ಗೆ ತುಂಬಾನೇ ಸ್ಟಾಕ್ ಸಿಗುತ್ತೆ. ಇಲ್ಲಿ ನಾವು ಇದನ್ನ ಕಾಪಿ ಮಾಡ್ಕೋತೀನಿ ಎಚ್‌ಸಿಎಲ್ ಟೆಕ್ನಾಲಜೀಸ್ ಅಂತ. ಸೊ ಇದನ್ನ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಸರ್ಚ್ ಮಾಡ್ತೀವಿ. ಸೊ ಟ್ರೇಡಿಂಗ್ ವ್ಯೂ ಅನ್ನೋದು ವೆಬ್‌ಸೈಟು ಏನಂದ್ರೆ ಚಾರ್ಟ್ಸ್‌ನ ನೀವು ನೋಡ್ಬೋದು. ಇಂಡಿಕೇಟರ್ಸ್ ನೀವು ಹಾಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋ ಸ್ಟಾಕ್ಸ್ ಬಂದು ಎಚ್‌ಸಿಎಲ್ ಟೆಕ್ನಾಲಜಿ ಅಂತ. ಸೊ ಇಲ್ಲಿ ನೀವು ಲಾಂಚ್ ಚಾರ್ಟ್ ಅಲ್ಲಿ ಆಲ್‌ಮೋಸ್ಟ್ ಇಲ್ಲಿ ಎನ್‌ಎಸ್‌ಸಿ ಇರೋದನ್ನ ಲಾಂಚ್ ಚಾರ್ಟ್ ಅಂತ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿಕೊಂಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಆಗಿ ಚಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಚಾರ್ಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಟೈಮ್ ಫ್ರೇಮ್‌ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಆಲ್‌ಮೋಸ್ಟ್ ನೀವು 1 ಅವರ್ ಟೈಮ್ ಫ್ರೇಮ್‌ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ 1 ಅವರ್ ಟೈಮ್ ಫ್ರೇಮ್‌ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ 1 ಅವರ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರಿ. ಇಲ್ಲಿ ಮೊಮೆಂಟಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದ್ರೆ ನಾವು ಇನ್ನೂ ಕ್ಲಾರಿಟಿ ಇಲ್ಲ ನಾವು ಎಂಟ್ರಿ ಹಾಕ್ಬೇಕೋ ಇಲ್ವೋ ಅಂತ. ಸೊ ಆಲ್ರೆಡಿ ಸೈಡ್ ವೇಸ್ ಅಲ್ಲಿ ಇತ್ತು ಮಾರ್ಕೆಟು. ಇಲ್ಲಿ ಬಂದಿ ರಿಜೆಕ್ಷನ್ ತಗೊಂಡು ಕ್ಯಾಂಡಲ್ ತಿರ್ಗಾ ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಆದ್ರೆ ನಾವು ಇಂಡಿಕೇಟರ್ಸ್ ಯೂಸ್ ಮಾಡೋಣ. ಸೊ ಇಂಡಿಕೇಟರ್ಸ್ ಯಾವ್ದು ಯೂಸ್ ಮಾಡೋಣ ಅಂದ್ರೆ ಇಎಂಎ ಅಂತ ಸರ್ಚ್ ಮಾಡಿ. ಸೊ ಇಎಂಎ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ 20, 50, 100, 200 ಎಲ್ಲ ಇಂಡಿಕೇಟರ್ ಒಂದಲ್ಲೇ ಇದೆ ಇದು. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಆಗಿ ಇಂಡಿಕೇಟರ್ ಓಪನ್ ಆಗತ್ತೆ. ಸೊ ಇಂಡಿಕೇಟರ್ ಅಲ್ಲಿ ಏನ್ ಆಗ್ತಿದೆ ಅಂದ್ರೆ ಸೊ ಇದು ಇಂಡಿಕೇಟರ್ ಎಲ್ಲಾ ಕ್ಯಾಂಡಲ್ಸು ಆಕ್ಚುಲಿ ಇದ್ರ ಮೇಲೆ ಇರ್ಬೇಕು. ಸೊ ಆಲ್ರೆಡಿ ಇದು ಮೇಲೇನೆ ಇದೆ. ಸೊ ಇವಾಗ ಏನಂದ್ರೆ ಇಲ್ಲಿ ನೀವು ಲೈನ್ ಕೂಡ ಡ್ರಾ ಮಾಡ್ಕೋಬೇಕಾಗಿರುತ್ತೆ. ಸೊ ಏನಕ್ಕೆ ಈ ಲೈನ್ ಡ್ರಾ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಇದು ಪ್ರೀವಿಯಸ್ ಹೈ ಇದೆಯಲ್ಲ ಇದನ್ನ ಬ್ರೇಕ್ ಮಾಡ್ಬಿಟ್ಟು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಯಾವಾಗ ಆಗುತ್ತೋ ಅವಾಗ ನೀವು ಟ್ರೇಡ್ ತಗೊಂಡ್ರೆ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇವಾಗ ಇನ್ನೂ ಕ್ಲೋಸ್ ಆಗಿಲ್ಲ. ಯಾವಾಗ ಕ್ಯಾಂಡಲ್ ನೀಟಾಗಿ ಬಂದು ಹಿಂಗ್ ಕ್ಲೋಸ್ ಆಗುತ್ತೋ, ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗಿದ ತಕ್ಷಣ ನಿಮ್ಗೆ ಟ್ರೇಡ್ ತಗೊಂಡ್ರೆ ಅವಾಗ ತುಂಬಾ ಲಾಭ ಇರುತ್ತೆ. ಸೊ ಜಸ್ಟ್ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ತರ ಕ್ಲೋಸ್ ಆಗ್ಬೇಕು ಅಂತ. ಸೊ ಎಕ್ಸಾಂಪಲ್ ಈ ತರ ಬಂದು ಹಿಂಗ್ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಸೊ ನೆಕ್ಸ್ಟ್ ಟ್ರೇಡ್ ಏನಾಗುತ್ತೆ ನೀವು ಕ್ಲೋಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ತೊಗೊಳಕ್ ಹೋಗ್ಬಿಡಿ. ಸೊ ನೆಕ್ಸ್ಟು ಇನ್ನೊಂದು ಕ್ಯಾಂಡಲ್ ಬಂದಿ ಯಾವಾಗ ಇದನ್ನ ಹೈ ಬ್ರೇಕ್ ಆಗುತ್ತೋ, ಅವಾಗ ನೀವು ತಗೊಂಡ್ರೆ ಮೊಮೆಂಟಮ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಮೇಲೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇಟ್ಕೋಬೇಕು ಅಂದ್ರೆ ನೆಕ್ಸ್ಟ್ ರೀಸೆಂಟ್ ಹೈ ಇದೇನಿರುತ್ತೋ ಇದನ್ನ ನೀವು ಟಾರ್ಗೆಟ್ ಆಗಿ ಇಟ್ಕೊಬೇಕಾಗಿರುತ್ತೆ. ಸೊ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಇದನ್ನ ಇಟ್ಕೋಬಹುದು. ಸೊ ಬಂದಿದ ತಕ್ಷಣ ನೀವು ಪ್ರಾಫಿಟ್‌ನ ಬುಕ್ ಮಾಡ್ಕೊಳ್ಳಿ ಫಸ್ಟ್ ಟಾರ್ಗೆಟ್ ಬಂದಿದ ತಕ್ಷಣ. ನೆಕ್ಸ್ಟ್ ಸ್ವಲ್ಪ ಕ್ವಾಂಟಿಟಿ ನೀವು ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ಟಾರ್ಗೆಟ್ ನೀವು ಬುಕ್ ಮಾಡ್ಕೋಬೇಕು. ಸೊ ಈ ತರ ನೀವು ಟ್ರೇಡ್ ಮಾಡೋದ್ರಿಂದ ತುಂಬಾ ಲಾಭ ಪಡಿಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನೆಕ್ಸ್ಟ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸ್ಕೊಂಡ್ ಕೊಡಿ.